ಸೊ ಈ ಸದ್ಯಕ್ಕೆ ನಾವು 3 ಜನ 7 ಜನ ಪ್ಲ್ಯಾನ್ ಮಾಡಿ 3 ಜನ ಹೋಗ್ತಾ ಇದ್ವಿ. ಮೆಂತ್ಯ ಬಾತ್ ಅಂತ ತರಿಸಿದ್ವಿ, ಗಮ್ ಅಂತ ಹೇಳ್ತು ನಮ್ಮ ಪಕ್ಕದಲ್ಲಿ ತೊಗೊಂಡಿರೋದು ಮುಂಗ್ಸಿ. ಇದು ನನ್ನ ಫ್ರೆಂಡ್ ಹೊಸ್ದಾಗಿ ತೊಗೊಂಡಿರೋದು ಬುಲೆಟ್ ಸ್ಟ್ಯಾಂಡರ್ಡು ಶ್ರೀ ಚಂದ್ರನಾಥ ಸ್ವಾಮಿ. ಮೈನ್ ಅಟ್ರಾಕ್ಷನ್. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನನಗೆ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಟೈಮು 6:15. ಸೊ ಇವತ್ತೊಂದು ಬುಲೆಟ್ ರೈಡ್ ಹೋಗ್ತಾಯಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಬಿಬ್ಸ್ ಟೈನಿ ವರ್ಲ್ಡ್. ನಮಸ್ತೆ, ಜಯ ನಮೋ ನಮ ಶಿವಾಯ. ಸೊ ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವು ಒಂದು 8 ಜನ ಪ್ಲ್ಯಾನ್ ಮಾಡಿಕೊಂಡು ಈಗ 3 ಜನಕ್ಕೆ ಹೋಗಿ ಬಂದಿದ್ದೀವಿ. ಸೊ ಇವತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೋಗ್ತಾ ಒಂದೇ ಹೇಳ್ತೀನಿ. ಬಹುಶಃ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಎಲ್ಲರಿಗೂ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ. ಮಂದಾರಗಿರಿ ಹಿಲ್ಸ್ ಅಂತ. ಸೊ ಅದು ತುಮಕೂರುಕ್ಕಿಂತ ಮುಂಚೆ ಬರುತ್ತೆ, ದಾಬಸ್ಪೇಟೆ ಹತ್ತತ್ರ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ ಸುಮ್ಮನೆ, ಜಸ್ಟ್ ರೈಡ್. ಸೊ ಹೋಗ್ತಾ ಒಂದವೇ ಏನೇನಾಗುತ್ತೆ ಎಲ್ಲ ಹೇಳ್ತೀನಿ. ಇವಾಗ ನೈಸ್ ರೋಡ್ ಎಕ್ಸಿಟ್ ಆಗಿದ್ದೀವಿ. ಇದು ನನ್ನ ಫ್ರೆಂಡು, ನಮ್ಮ ರೈತ ರೈತ ದರ್ಶನ್, ಗೊತ್ತು ನಿಮ್ಗೆ ಚೆನ್ನಾಗಿ. ಅದು ನನ್ನ ಫ್ರೆಂಡ್ ಇನ್ನೊಬ್ಬ ಪರ್ವೇಜ್ ಅಂತ. ಸೊ ಈ ಸದ್ಯಕ್ಕೆ ನಾವು 3 ಜನ 7 ಜನ ಪ್ಲ್ಯಾನ್ ಮಾಡಿ 3 ಜನ ಹೋಗ್ತಾಯಿದ್ವಿ. ಅದೇ ಮಂದಾರಗಿರಿ ಹಿಲ್ಸ್ ಅಂತ ಹೇಳಿದ್ಮೇಲೆ ಎಲ್ಲೋ ನಾವು ಬಂದು, ಅವರು ಮೈಸೂರಲ್ಲಿ ನನ್ನ ಫ್ರೆಂಡು ಜಾಯ್ನ್ ಆದರು. ಅಲ್ಲಿಂದ ನಾವು ಇವಾಗ ಇಲ್ಲಿ ಏನಪ್ಪ ಎಕ್ಸಿಟ್ ಆಗಿದ್ದೀವಿ, ತುಮಕೂರು ರೋಡು. ಇವಾಗ ನೆಕ್ಸ್ಟ್ ಸ್ಟಾಪು ಒಂದು ಟೀ ಬ್ರೇಕ್ ಎಲ್ಲ ನಿಲ್ಸೋಣ ಅಂತ ಹೋಗ್ತಾಯಿದ್ವಿ. ನೆಲಮಂಗಲ ಟೋಲ್ ಹತ್ರ ಟೀ ಬ್ರೇಕ್ ನಿಲ್ಸೋಣ ಅಂತ ಹೋಗ್ತಾಯಿದ್ವಿ. ಸೊ ಅಲ್ಲೋಗಿ ಸಿಕ್ತೀವಿ. ನಮ್ಮದು ಕ್ವಿಕ್ ಬ್ರೇಕ್ ಆಯಿತು. ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ ಇಲ್ಲಿ. ಅದೇ ಇದು ನೆಲಮಂಗಲ ಟೋಲ್ ಜಂಕ್ಷನ್ನು. ಈ ಕಡೆ ಮಾಮೂಲಿ ಟುವರ್ಡ್ಸ್ ತುಮಕೂರು ಇಲ್ಲಿ ಹೋಗ್ಬೇಕು ಇವಾಗ. ಸೊ ಇಲ್ಲಿ ಟೀ ಕುಡಿದ್ವಿ ಇವಾಗ. ಶಾರ್ಟ್ ಬ್ರೇಕು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಬೇಕು. ನಂದು ಗೋಪ್ರೋ ಬೇರೆ ಕೈ ಕೊಟ್ಬಿಟ್ರು. ಗೋಪ್ರಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದರೆ ಆಗ್ತಾಯಿಲ್ಲ. ಈಗ ಮೊಬೈಲ್ ತೆಗೆದು ವಿಡಿಯೋ ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ರೈಡ್ ಮಾಡುವಾಗ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದ್ದೀವಿ ಎಲ್ಲಿ ಬಂದಿದ್ದೀವಿ ಅಂದರೆ ಹೋಟೆಲ್ ನಂಜುಂಡೇಶ್ವರ ಅಂತ. ನಮ್ಮದು ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಡಿವಿಯೇಷನ್ ಇದೆ. ಡಿವಿಯೇಷನ್ ಆದಮೇಲೆ ಒಂದು 2.5 ಕಿಲೋಮೀಟರ್ಸ್ ಇದೆ. ಹಂಗಾಗಿ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸ್ಬಿಡ್ತೀವಿ. ಮತ್ತು ಅಲ್ಲಿ ಗೊತ್ತಿಲ್ಲ, ಹೋದರೆ ಅಲ್ಲಿ ಜಾಗ ಹೆಂಗಿದೆ ಏನೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಹಂಗಾಗಿ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡ್ಬೋಣ ಅಂತ ಇಲ್ಲಿ ಬಂದಿದ್ದೀವಿ. ನೋಡೋಣ ಏನು ಸಿಗುತ್ತೆ. ಲೈಟಾಗಿ ತಿನ್ನೋದು ಹೋಗ್ತೀವಿ. ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ. ತಟ್ಟೆ ಇಡ್ಲಿ ತೊಗೊಂಡಿದ್ವಿ ಎಲ್ಲರೂ. ಬೆಸ್ಟ್ ಫಾರ್ ಬ್ರೇಕ್ಫಾಸ್ಟ್. ಸ್ಟೀಮ್ ಫುಡ್, ಯಾವುದು ಫ್ರೈಡು ಆಯಿಲ್ ಎಲ್ಲ ಆದಷ್ಟು ಕಮ್ಮಿ ತಿಂದರೆ ಒಳ್ಳೆಯದು ಟ್ರಾವೆಲಿಂಗ್ ಟೈಮಲ್ಲಿ. ಹೆಂಗಿದೆಯಪ್ಪ ಟೇಸ್ಟು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಓಕೆನಾ ದರ್ಶನ್, ನಿಮಗೆ ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡ್ತೀನಿ. ಕೆಂಪು ಚಟ್ನಿ. ಇಡ್ಲಿ ಸಾಫ್ಟಾಗಿದೆ, ಚೆನ್ನಾಗಿದೆ ತಿನ್ನೋಕ್ಕೆ. ಈ ಚಟ್ನಿ ಚೆನ್ನಾಗಿದೆ. ಸಾಂಬಾರು ಎಲ್ಲ ಓವರಾಲ್ ಚೆನ್ನಾಗಿದೆ. ಆ್ಯಕ್ಚುಲಿ ಸಾಫ್ಟಾಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಏನು ಆರ್ಡ್ರ್ ಮಾಡೋದು ನೋಡೋಣ. ಇದು ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನೊಂದು ಆರ್ಡ್ರ್ ಮಾಡ್ತೀವಿ. ಮೆಂತ್ಯ ಬಾತ್ ಒಂದು ತರಿಸಿದ್ವಿ, ಗಮ್ ಅಂತ ಹೇಳ್ತು ನಮ್ಮ ಪಕ್ಕದಲ್ಲಿ ತೊಗೊಂಡಿರೋದು. ಸೊ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಮೆಂತ್ಯ ಬಾತ್ ತರಿಸಿದ್ವಿ. ಚೆನ್ನಾಗಿದೆ ಆ್ಯಕ್ಚುಲಿ. ಒಂದೇ ಒಂದು ತರಿಸಿದ್ವಿ, ಜಾಸ್ತಿ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಟೇಸ್ಟ್ ಚೆನ್ನಾಗಿದೆ ತಿನ್ನೋಕ್ಕೆ.
ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಓಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ನಿಧಾನ ಮಾಡಿದ್ರು ಸರ್ವಿಸು. ಟೀ ಕಾಫಿ ಕೊಡೋಕ್ಕೆ ಒಂದು 20 ನಿಮಿಷ ಮಾಡಿದ್ರು. ಹಂಗಾಗಿ ಇವಾಗ ಓಡ್ತಾ ಇದ್ದೀವಿ. ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ನು ಅಲ್ಲೇ ಹೋಗಿ ಮಂದಾರಗಿರಿ ಹಿಲ್ಸ್. ಇನ್ನೇ ಇಲ್ಲಿಂದ ಒಂದು 2.5 ಕಿಲೋಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಸೊ ಅಲ್ಲೋಗಿ ಸಿಗ್ತೀನಿ ನಿಮಗೆ. ನಾವು ನಿಲ್ಸಿರೋ ಹೋಟ್ಲಿಗೆ ಬಂದು ಇವತ್ತು ಹೋಟೆಲ್ ನಂಜುಂಡೇಶ್ವರ ಅಂತ. ಚೆನ್ನಾಗಿತ್ತು ಊಟ, ಬಟ್ ಸರ್ವಿಸ್ ಸ್ವಲ್ಪ ಸ್ಲೋ ಇತ್ತು, ಬಟ್ ಓಕೆ, ಊಟ ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲೋಗಿ ಸಿಗ್ತೀನಿ ನಾನು. ಮಂದಾರಗಿರಿ ಬೆಟ್ಟ. ಐ ಥಿಂಕ್ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡೋಣ, ಮುಂದೆ ಹೋಗಿ ಟ್ರೆಕ್ ಮಾಡ್ತೀವಿ. ಕಾಣಿಸ್ತಾರೆ ಲಕ್ಕೀಲಿ ಅವರು ಇಲ್ಲಿ ಟ್ರೆಕ್ಕಿಂಗ್ ಹತ್ರ ಏನು ಹೇಳಿದ್ರು ಅಂದರೆ ಫುಲ್ಲು ಮೇಲ್ ತನಕ ಗಾಡಿ ಹೋಗುತ್ತೆ, ಟ್ರಕ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ರೈಟ್ ಸೈಡ್ ಹೋಗಿ ಅಲ್ಲಿಂದ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅಂತಂದು. ಮುಂಗ್ಸಿ ಹೋಯ್ತು. ನೋಡೋಣ, ಇಲ್ಲಿ ಯಾವುದಾದ್ರು ಪ್ರಾಣಿ ಎಲ್ಲ ಸಿಗ್ತಾ ಇದೆ. ನಾನು ಟ್ರೈಪಾಡ್ ಹಾಕ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಿಗಿಸ್ಕೊಂಡು. ಗೋಪ್ರೋ ಕೈ ಕೊಡ್ತಿರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೇಕ್ ಆಗ್ತಾ ಇದೆ ವಿಡಿಯೋ. ನೋಡೋಣ, ಟ್ರೈ ಮಾಡ್ತೀನಿ. ನಾನು ಹೋಗ್ತೀನಿ ನನಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಹೋಗಿರಿ ಬರ್ತೀನಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಅವ್ರನ್ನ. ಕಳಿಸ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು. ಮುಂದೆ ವ್ಯೂ ಯಾವುದೋ ಲೇಕ್ ಇದೆ ದೊಡ್ಡದು, ಡ್ಯಾಮ್ ಥರ ಏನಾದ್ರು ಡ್ಯಾಮೋ ಲೇಕೋ ಗೊತ್ತಿಲ್ಲ. ಸಾಕಾಗಿ ಕಾಣ್ತಾರೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದು ರೀಚ್ ಆಗಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ, ನಾನು ನಿಲ್ಲಿಸ್ತೀನಿ ಇವಾಗ. ಭಯಂಕರ ಬಿಸಿಲು. ಹೆಂಗೆ ಜುಗಾಡ್ ನೋಡು ಜುಗಾಡ್ ನೋಡಿ ಹೆಂಗೆ ಮಾಡಿದ್ದೀವಿ. ಬಟ್ ಹೆವಿ ಶೇಕ್ ಆಯ್ತದೆ. ನಾವಿವತ್ತು ಬಂದಿರೋ ಗಾಡಿ ಇದೊಂದು ಗಾಡಿ. ಇದು ನನ್ನ ಫ್ರೆಂಡ್ ಹೊಸ್ದಾಗಿ ತೊಗೊಂಡಿರೋದು ಬುಲೆಟ್ ಸ್ಟ್ಯಾಂಡರ್ಡು 350. ಸಾದಾ ಗಾಡಿ ಏನಿಲ್ಲ. ವಿಪರ್ಯಾಸ ಏನಂದರೆ ಈ ಗಾಡಿಗೆ ಕಿಕ್ಕರೇ ಇಲ್ಲ.
ಹೊಸ ಗಾಡಿ. ಕಿಕ್ಕರು ಇಲ್ಲ ಏನಿಲ್ಲ, ಡೈರೆಕ್ಟ್ ಸೆಲ್ಫ್ ಸ್ಟಾರ್ಟು. ಇದು ನಮ್ಮ ರೈತ ಯಜಮಾನ್ರದ್ದು ಗಾಡಿ, ದರ್ಶನ್ ಅವ್ರದ್ದು ಥಂಡರ್ಬರ್ಡು. ಅವರು 8 ವರ್ಷ ಆಯ್ತಂತೆ ಗಾಡಿ ತೊಗೊಂಡು, ನೀಟಾಗಿ ಇಟ್ಕೊಂಡಿದ್ದಾರೆ ಗಾಡಿನ, ಜಾಸ್ತಿ ಯೂಸೇ ಮಾಡಲ್ಲ ಅಂತಂದರು. ಆಮೇಲೆ ನಮ್ಮ ಗಾಡಿ ಗೊತ್ತು ನಿಮಗೆ, ನಮ್ದು ಆಲ್ರೆಡಿ ಹಳೆ ಹುಲಿ. ನಮ್ಮ ಗಾಡಿ ಒಂದು ಎಲ್ಲ ಕಡೆ ಜಾಸ್ತಿ ಇದೇ ಬಂದಿದೆ, ಜಾಸ್ತಿ ಎಲ್ಲ ಬರೀ ರಾಯಲ್ ಎನ್ಫೀಲ್ಡ್ಗಳೇ ಜಾಸ್ತಿ. ಇದೇ ಜಾಗ ಜಾಗ ಏನೋ ಚೆನ್ನಾಗಿದೆ, ಕ್ರೌಡು ಸ್ವಲ್ಪ ಓಕೆ ಇದೆ. ಎಲ್ಲ ಸ್ವಲ್ಪ ಕೌಂಟ್ರ್ಗಳು ಏನೇನೋ ಇದೆ. ಎಳ್ನೀರು ಬೇಸಿಗೆ ಅಲ್ವಾ, ಫುಲ್ ಎಲ್ಲ ಕಡೆ ಎಳ್ನೀರು ಜಾಸ್ತಿ ಇಟ್ಟಿದ್ದಾರೆ. ಇಲ್ಲಿ ತಿಪ್ಟೂರಿಗೆ ಹತ್ತಿರ ಇರೋದ್ರಿಂದ ಎಳ್ನೀರು ಮೋಸ್ಟ್ಲಿ ಚೆನ್ನಾಗಿ ಸಪ್ಲೈ ಇರುತ್ತೆ ಈ ಕಡೆ ಎಲ್ಲ. ನಾನು ಬಟ್ ರೇಟ್ ಗೊತ್ತಿಲ್ಲ ಎಷ್ಟು ಅಂತ. ವಾಶ್ರೂಮ್ ಇಟ್ಟಿದ್ದಾರೆ ಇಲ್ಲಿ, ವಾವ್ ಸೂಪರ್. ಸೊ ಅಲ್ಲಿ ವಾಶ್ರೂಮು ಇದೆ, ಚೆನ್ನಾಗಿದೆ ಜಾಗ. ಬಂದರೆ ಅದು ಫುಲ್ಲು ಆಫ್ ರೋಡಿಂಗ್ ಥರ ಬಂದಿದ್ದು, ಚೆನ್ನಾಗಿತ್ತು. ಒಂಥರ ಗಾಡಿ ಓಡಿಸ್ಕೊಂಡು ಬರೋದು ಇಲ್ಲಿ. ಬಟ್ ರೋಡ್ ನೀಟಾಗಿದೆ, ಏನು ಹಳ್ಳದಿಣ್ಣ ಎಲ್ಲ ಏನಿಲ್ಲ, ನೀಟಾಗಿತ್ತು ರೋಡು. ನಾವು ಮೋಸ್ಟ್ಲಿ ಟ್ರಕ್ ಮಾಡಬೇಕು ಅಂದ್ಕೊಂಡಿದ್ವಿ, ಟ್ರಕ್ ಇಲ್ಲ, ಸೀದಾ ಬರ್ಬೋದು, ಇಲ್ಲಿ ತನಕ ಬರುತ್ತೆ. ಇಲ್ಲಿ ರೋಡ್ ಈ ಥರ ಇದೆ, ರೋಡ್ ಫುಲ್ಲು ಬರುತ್ತೆ ಈ ಥರ, ಚೆನ್ನಾಗಿತ್ತು. ಫುಲ್ಲು ನಾವು ಕೆಳಗಡೆಯಿಂದ ಮೇಲ್ಗಡೆ ಬರೋ ತನಕ ಫುಲ್ಲು ಕಾಂಕ್ರೀಟ್ ರೋಡೇ ಇದೆ. ಓಕೆ, ಶ್ರೀ ಮಂದಾರಗಿರಿ ಹಿಲ್ಸು ಅಥವಾ ಬಸದಿ ಬೆಟ್ಟ, 12ನೇ ಶತಮಾನದಲ್ಲಿ ಇದು ಕಟ್ಟಿರೋವಂಥದ್ದು ಒಂದು ಜೈನ್ ದೇವಸ್ಥಾನ. ಬೆಂಗಳೂರಿಂದ ಒಂದು ಅರೌಂಡ್ 70 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದೆ. ಆಮೇಲೆ ತುಮಕೂರಿಗೆ ಹತ್ತಿರ ಇದೆ. ಈ ಜಾಗದ ಇರೋ ಬಂದು ಊರ ಹೆಸರು ಬಂದು ಪಡಿತನಹಳ್ಳಿ ಅನಿಸುತ್ತೆ. ಪಡಿತನಹಳ್ಳಿ, ತುಮಕೂರು ತಾಲೂಕು. ಆಮೇಲೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ 450 ಸ್ಟೆಪ್ಸನ್ನು ಇದೆ ಅಂತ ಹೇಳಿದ್ರು. ಒಂದು 20 to 30 ಮಿನಿಟ್ಸ್ ತನಕ ಹತ್ಬೋದು. ಬಟ್ ಬಿಸಿಲಿರುವಾಗ ಸ್ವಲ್ಪ ನೋಡ್ಕೊಂಡು ಹತ್ತಬೇಕು ಅಂತಂದರು. ಆಮೇಲೆ ಇಲ್ಲೊಂದು ನವಿಲಿನ ದೇವಸ್ಥಾನ ಇದೆ ಅಂತ, ಪಿಕಾಕ್ ಟೆಂಪಲ್, ಅದು ಸ್ವಲ್ಪ ಅಟ್ರಾಕ್ಷನ್ನು. ಆಮೇಲೆ ಸನ್ರೈಸು ಸನ್ಸೆಟ್ ಪಾಯಿಂಟ್ಸು ತುಂಬಾ ಏನಪ್ಪ ಪಾಪ್ಯುಲರು. ಅದಾದಮೇಲೆ ನಾನಲ್ಲಿ ಲೇಕ್ ತೋರಿಸ್ದೆ ಗೊತ್ತಾ ಬರುವಾಗ, ಆ ಲೇಕ್ ಹೆಸರು ಬಂದು ಮೈದಾಳ ಲೇಕ್ ಅಂತೆ. ಮೈದಾಳ ಲೇಕು, ಇಲ್ಲಿ ಯಾರೊಬ್ಬರು ಹೇಳಿದ್ರು ಕೇಳಿದ್ದಕ್ಕೆ, ಮೈದಾಳ ಕೆರೆ ಅಂತಾರೆ ಸರ್ ಅದನ್ನು ಅಂತಂದರು. ಸೊ ಬೇಸಿಕಲಿ ಇದು ಕಟ್ಟಿರೋದು ಜೈನವರು. ಅಲ್ಲಿ ಹೈವೇ ಅನಿಸುತ್ತೆ, ಅಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಗಾಡಿಗಳು ಹೋಗ್ತಾ ಇದೆ. ಮೊಬೈಲಲ್ಲಿ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕಾಣಿಸ್ತದೆ ಎಲ್ಲೋ ಗೊತ್ತಿಲ್ಲ. ಅಲ್ಲಿ ಟ್ರಕ್ಗಳೆಲ್ಲ ಹೋಗ್ತಾಯಿದೆ, ಅದು ಬ್ಯಾಂಗ್ಳೂರು ತುಮಕೂರು ಹೈವೇ. ಸೊ ನೋಡೋಣ, ಒಳಗಡೆ ನೋಡ್ತೀವಿ ಏನಿದೆ ಅಂತಂದ್ಬಿಟ್ಟು. ಎಲ್ಲ ಹೊಸ್ದಾಗಿ ಕಟ್ಟಿರೋ ಥರ ಇದೆ, ಎಲ್ಲ ಮಿಣ ಅಂತ ಇದೆ ಟೈಲ್ಸ್ಗಳೆಲ್ಲ. ಅದೇ ನಮಗೆ ಗೂಗಲಲ್ಲಿ ಜಾಸ್ತಿ ತೋರಿಸೋ ಇದು ಪಾಪ್ಯುಲರ್ ಪಿಕ್ಚರ್ ಇದು. ಅಲ್ಲಿ ಹೋಗಿಲ್ಲ, ಅಲ್ಲಿ ಹೋಗ್ತೀವಿ, ಒಳಗಡೆ ಹೋಗಿ ಬಂದು ಆಮೇಲೆ ಹೋಗ್ತೀವಿ. ವಿಡಿಯೋಗೇನು ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. ಸೊ ಜೈನ್ ಟೆಂಪಲ್ಲು ಒಳಗಡೆ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ, ಇದು ಗರ್ಭಗುಡಿ. ಇನ್ನೊಂದು ದೇವಸ್ಥಾನ ಪಾರ್ಶ್ವನಾಥ ಸ್ವಾಮಿ, ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಎಲ್ಲ ಜೈನ್ ಟೆಂಪಲ್ ಅಂದರೆ ಯೂಶ್ವಲಿ ಮಾರ್ಬಲ್ಸ್ ಎಲ್ಲ ಕಟ್ಟಿರ್ತಾರೆ, ಚೆನ್ನಾಗಿತ್ತು. ತಣ್ಣಗಿದೆ ಒಳಗಡೆ, ಈಚೆ ಫುಲ್ಲು ಬಿಸಿಲು. ಇಲ್ಲೊಂದು ಯಾವ ಟೆಂಪಲ್ ಇದೆ, ಶ್ರುತಸ್ಕಂದ ಚನಾವಣಿ ಮಂದಿರ ಅಂತ. ಶ್ರುತಸ್ಕಂದ ಜೀನವಾಣಿ, ಗ್ಲಾಸ್ ಎಲ್ಲ ಹಾಕಿದ್ದಾರೆ, ಡಿಫ್ರೆಂಟ್ ಆಗಿದೆ.
ಹಾಂ ಹಾಂ ಹಾಂ. 12 ಜನ ಎಷ್ಟು ಜನ ಇದ್ದಾರೆ. ಥರದಲ್ಲಿರೋ ಕ್ಷೇತ್ರಪಾಲ ಥರ ಇವರು ಇರ್ಬೋದೇನೋ ಗೊತ್ತಿಲ್ಲ ನಮಗೆ. ಸೊ ಅದು ಮಂಗಳೂರು ಅಲ್ಲ, ಮಂಗಳೂರು ಸೈಡ್ ಬರುತ್ತೆ, ಕ್ಷೇತ್ರಪಾಲ ಅಂತ ಬರ್ತಿದೆ. ದೇವಸ್ಥಾನ ಮತ್ತು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಸಾಕಾಗಿದೆ. ಏನಿದು ಹಳೆಗನ್ನಡನಾ? ಪಾಪ ಏನು ಗೊತ್ತಾಗ್ತಿಲ್ಲ, ಏನು ಓದೋಕ್ಕಾಗ್ತಾಯಿಲ್ಲ, ಅಷ್ಟು ಹಳೆಗನ್ನಡ ಇದೆ ಇದರಲ್ಲಿ. ಸೊ ನೆಟ್ಟಲ್ಲೆಲ್ಲ ಕಾಣಿಸೋ ಮೇಯ್ನ್ ಅಟ್ರಾಕ್ಷನ್ನು. ವ್ಯೂ ಮಾತ್ರ ಸಾಕಾಗಿದೆ. ಈ ಬ್ಲ್ಯಾಕ್ ಮೇಲೆ ನಡೆದ್ರೆ ಫುಲ್ಲು ಕಾಲು ಸುಡ್ತಾಯಿದೆ, ವೈಟ್ ಸಿಮೆಂಟ್ ಮೇಲೆ ನಡೆದ್ರೆ ಅಷ್ಟು ಸುಡ್ತಾ ಇಲ್ಲ. ಜಾಗ ವ್ಯೂ ಸಖತ್ತಾಗಿ ಕಾಣ್ತಾಯಿದೆ. ಹೌದು ಅಲ್ವಾ? ಸೇಫ್ಟಿಗೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಮಕ್ಕಳಿಗೆಲ್ಲ ನಾನು ಕೆರೆ ಸಾಕಾಗಿ ಕಾಣ್ತದೆ. ಮಕ್ಕಳನ್ನ ಫೋಟೋಗೆ ಪೋಸ್ ಕೊಡ್ಸೋದೇ ದೊಡ್ಡ ಚಾಲೆಂಜಿಂಗು. ನಮ್ಮ ಮನೇಲಿ ಅದಕ್ಕೆ ಪಾಪ ಅವರು ಅದೇ ಮಾಡ್ತಾರೆ. ಮಕ್ಕಳು ಹೇಳೋ ಮಾತೇ ಕೇಳಲ್ಲ, ಅವ್ರಿಗೇನು ಬೇಕು ಅದೇ ಮಾಡೋದು. ಓ ಮೇಯ್ನ್ ಅಟ್ರಾಕ್ಷನ್ ಸಾಕಾಗಿ ಕಾಣ್ತಾಯಿದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಜಾಗ ಚೆನ್ನಾಗಿತ್ತು, ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಸ್ಕೂಲ್ ಮಕ್ಕಳು ಟ್ರಿಪ್ ಬೇರೆ ಕರ್ಕೊಂಬಂದವ್ರೆ, ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಬರ್ತಾವ್ರೆ. ಬೆಂಗಳೂರವ್ರಿಗೆ ಈ ಥರ ಜಾಗ ಸಿಗ್ಬಿಟ್ರೆ ಹಬ್ಬನೋ ಹಬ್ಬ. ಏನಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗು. ಮರಗಳೇ ಕಮ್ಮಿ, ಮರಗಳೇ ಕಾಣಿಸಲ್ಲ. ಇಲ್ಲ ಧೂಳು, ಹೊಗೆ, ಗಾಡಿಗಳು ಅಷ್ಟೇ. ಇಲ್ಲಿ ಆ ಥರ ಏನೂ ಇಲ್ಲ. ಬಿಸಿಲಿದ್ರೂ ನಡ್ಕೊಂಡು ಹೋಗ್ತಾಯಿದ್ದೀವಿ ನಾವು, ನೋಡೋಣ ಅಂದ್ಬಿಟ್ಟು. ಯಾಕಂದರೆ ಜಾಗ ಚೆನ್ನಾಗಿದೆ ಅದಕ್ಕೆ. ನಡ್ಕೊಂಡು ಹೋಗ್ತಾಯಿದ್ವಿ ನೋಡೋಣ. ಫುಲ್ಲು ಬಿಸಿಲಿದೆ. ಬಿಸಿಲಲ್ಲಿ ಇದೊಂದು ಪ್ರಾಬ್ಲಮ್ ಏನಂದರೆ ಕಣ್ಣು ಸರಿಯಾಗಿ ಬಿಡೋಕ್ಕಾಗಲ್ಲ, ಥರ ಉಬ್ಬೆಲ್ಲ ನೋವು ಬಂದ್ಬಿಡುತ್ತೆ ಹಂಗೆ. ಬೈಕ್ದೇನೋ ಡಿಸ್ಕಷನ್ ಟಾಪಿಕ್ ನಡೀತಾ ಇದೆ, ಜಾವಾ ವರ್ಸಸ್ ರಾಯಲ್ ಎನ್ಫೀಲ್ಡು ಅಂದ್ಬಿಟ್ಟು. ಜಾಸ್ತಿ ಲವರ್ ಸ್ಪಾಟ್ ಅನ್ಸುತ್ತಿದ್ದು. ಯಾರು ಕೂತವ್ರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ, ಆ ಕಡೆ ಹೋಗೋಣ ನಾವು. ಅಂದರೆ ಇದು ಕೆರೆ ಅನ್ಸುತ್ತೆ, ಇದು ಡ್ಯಾಮ ಕೆರೆ ಇರಬೇಕಲ್ಲ. ಎಲ್ಲೂ ಹರಿಯೋಂಗೆ ಕಾಣ್ತಾ ಇಲ್ಲ, ಡ್ಯಾಮು ಎಲ್ಲೂ ಕಾಣ್ತಾ ಇಲ್ಲ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಬಟ್ ಬಿಸಿಲಿದೆ ಸಿಕ್ಕಾಪಟ್ಟೆ. ನೋಡೋಣ, ಸಾಕಾಗಿದೆ ಜಾಗ. ಇಲ್ಲೆಲ್ಲ ಓಡಾಡ್ಕೊಂಬೋದು ಸುಸ್ತಾಗಿ ಇವಾಗ ಎಳ್ನೀರು ಕುಡಿತಾಯಿದ್ದೀವಿ. ಎಳ್ನೀರು ಕುಡಿತಾವ್ರೆ. ನಾನೇ ಕುಡಿಬೇಕಾ? ಈ ಸ್ಟಾಲ್ ಎಲ್ಲ ಕುಡಿಯೋ ಅಭ್ಯಾಸ ಇಲ್ಲ, ಟ್ರೈಪಾಡ್ ಇಟ್ಕೊಂಡಿದ್ದೀನಿ, ಸ್ಟಾಲ್ ಕುಡಿದಿರೋದು. ನಮ್ಮದು ಅಲ್ಲಿ ದೇವಸ್ಥಾನ ಸುತ್ತಿದ್ದು, ಈ ಕಡೆ ಬೆಟ್ಟ ಸುತ್ತಿದ್ದು, ಇಲ್ಲಿ ಎಳ್ನೀರು ಕುಡಿದಿದ್ದು ಎಲ್ಲ ಆಯಿತು. ಈಗ ಬ್ಯಾಂಗ್ಳೂರು ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಆನ್ ದ ವೇ ಯಾವುದನ್ನು ಜಾಗ ಸಿಕ್ಕಿದ್ರೆ ನೋಡ್ತೀವಿ, ಇಲ್ಲ ಅಂದರೆ ಹಂಗೆ ಬ್ಯಾಂಗ್ಳೂರು ಕಡೆ ಹೋಗ್ತೀವಿ.
ಜಾಗ ತೋರಿಸಿದ್ನಲ್ಲ ಆ ಜಾಗ ಬಂದಿದ್ದೀವಿ ಇವಾಗ. ಸೊ ಮೇಲಿಂದ ನೋಡಿದಾಗ ನವಿಲು ಗರಿ ಥರ ಕಾಣ್ತೈತಲ್ಲ ಆ ಜಾಗ. ಇನ್ನೇನು ಇಷ್ಟು ದೂರ ಬಂದಿದ್ವಿ, ಒಂದು 5 ನಿಮಿಷ ನೋಡ್ಕೊಂಡು ಹೋಗೋಣ. ಇನ್ನೊಂದು ನೆನೆಸಿ ಹೋಗ್ತಾ ಇದ್ವಿ. ಗೋಮಟೇಶ್ವರ ಒಂದು ಮೂರ್ತಿ ಇದೆ ಇಲ್ಲಿ, ನೋಡ್ತೀನಿ. ಇದು ಎಲ್ಲ ಪಾರ್ಟ್ ಆಫ್ ಮಂದಾರಗಿದ್ದೀನಿ ಅನ್ಸುತ್ತಲ್ಲ, ಬಟ್ ಅಲ್ಲಿ ಜಾಗ ಇಲ್ಲ ಹೋಗೋಕ್ಕೆ. ಓ ಇದು ಗೇಟ್ ಇದೆ ಅಲ್ಲ ಓಪನ್. ಏನದು ಮೆಡಿಟೇಷನ್ ಸೆಂಟರ್ ಇರ್ಬೇಕೇನೋ ಆ ಥರನೇ ಇರುತ್ತೆ ಅನ್ಸುತ್ತೆ. ಚಪ್ಪಲಿ ಅಲೋ ಮಾಡಲ್ಲ. ಸೊ ನಾವು ಶೂಸ್ಗಳೆಲ್ಲ ಬೆಚ್ಚಿ ಬಂದಿದ್ದು, ಒಳಗಡೆ ಅಲೋ ಮಾಡಲ್ಲ ಶೂಸ್ ಎಲ್ಲ. ಗುರು ಮಂದಿರ ಅಂತ ಬರ್ದವ್ರು ಇಲ್ಲಿ. ಗುರು ಮಂದಿರ ಅಂದರೆ ಶ್ರೀ ಶಾಂತಿ ಸಾಗರ ಮಹಾರಾಜ್ ಅಂತ ಏನೋ ಬರ್ದಿದೆ ಒಳಗಡೆ. ನೋಡ್ತೀವಿ ಒಳಗಡೆ ಫುಲ್ ಬಿಸಿಲಿತ್ತು, ಒಳಗಡೆ ಬಂದರೆ ಫುಲ್ಲು ತಣ್ಣಗಿದೆ. ಸೈಲೆನ್ಸ್ ಪ್ಲೀಸ್ ಅಂತಿದೆ, ಮಾತಾಡೋಂಗಿಲ್ಲ, ಸೈಲೆಂಟ್. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನಂಗೆ ಗೊತ್ತಿಲ್ಲ. ನಾನು ಮಾಡಿಬಿಟ್ಟೆ. ಆಮೇಲೆ ಅವರು ಇಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತಂದರು. ಆಮೇಲೆ ಇಮಿಡಿಯೇಟ್ ಆಫ್ ಮಾಡಿಬಿಟ್ಟೆ ನಾನು. ಅದು ಒಳಗಡೆ ತಣ್ಣಗಿದೆ ಫುಲ್ಲು. ಅದೇ ಮೆಡಿಟೇಷನ್ ಸೆಂಟರ್ ಥರ, ಧ್ಯಾನ ಮಂದಿರ. ಹೋಗಿ ಯಾರನ್ನ ಮೆಡಿಟೇಟ್ ಮಾಡೋದಿದ್ರೆ ಮಾಡ್ಬೋದು. ಫುಲ್ಲು ಸೈಲೆಂಟಾಗಿರ್ಬೇಕೇನು ಶಬ್ದ ಮಾಡಬೇಡಿ ಅಂತಂದರು. ಅದು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. One eternity later. ಫೋನ್ ಫುಲ್ಲು ಹೀಟಾಗಿ ವಿಡಿಯೋ ಮಾಡೋಕ್ಕಾಗ್ತೀರ. ಇವಾಗ ಮತ್ತೆ ಫೋನ್ ಕೂಲ್ ಆಗೋದಂತ ಕಾಯ್ತೀವಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಈ ಫ್ರೆಂಡ್ ಹೋಗ್ತಾನೆ, ಒಬ್ಬರು ಫ್ರೆಂಡ್ ಆಲ್ರೆಡಿ ಮೈಸೂರು ಹತ್ರ ಎಕ್ಸಿಟ್ ತಗೊಂಡು ಅವ್ರದ್ದು ದರ್ಶನ. ಇವ್ರು ನನ್ನ ಫ್ರೆಂಡು ಇಲ್ಲಿ ಏನು ದಿವೇಶ್ ಅಂತ ಹೋಗ್ತಾನೆ. ಈಗ ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಕುಡಿತಾ ಇದ್ದೀವಿ. ಬಿಸಿಲಿದೆ, ಕಾಬೂಟ ಬಿಸಿಲಿದೆ. ನಾವು ಮನೇಲಿದ್ದರೆ ಗೊತ್ತಾಗಲ್ಲ, ಇಲ್ಲ ಕೆಲಸ ಮಾಡ್ತಾರೆ ಗೊತ್ತಾಗಲ್ಲ. ಈ ಕಡೆ ಬಂದರೆ ಭಯಂಕರ ಬಿಸಿಲಿದೆ. ಆಟ ಆಗುತ್ತೆ ಫುಲ್ಲು. ಬಂದು ತಿರುಗಿ ತಕ್ಷಣ ಸಣ್ಣಗಾಗೋಯ್ತು. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬಂದು. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದೆ. ಸೊ ಮನೇಲಿ ಯಾರೂ ಇಲ್ಲ. ವೈಫು ಮತ್ತು ಪಾಪು ಇಬ್ಬರೂ ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ನಾನು ಸಾಯಂಕಾಲ ಹೋಗ್ಬೇಕಲ್ಲಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ. ಸೊ ಇದಾಗಿತ್ತು ನಮ್ಮದೊಂದು ಶಾರ್ಟ್ ರೈಡು. ಜಾಸ್ತಿ ದೂರ ಇರಲಿಲ್ಲ, ಅರೌಂಡ್ 80 ಕಿಲೋಮೀಟರ್ಸು. ನನ್ನ ಫೋನು ಹೀಟ್ ಆಗಿಬಿಟ್ಟು ನಾನು ವಿಡಿಯೋಸು ಮಾಡೋಕ್ಕಾಗಲಿಲ್ಲ. ನಾನು ಆ ಟ್ಯಾಂಕ್ ಮೇಲೆ ಅದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ, ನನ್ನ ಮ್ಯಾಪ್ಗೆಲ್ಲ ಈಸಿ ಆಗಲಿ ಅಂತ. ಸೊ ಇದರಲ್ಲಿ ಇಟ್ಟಾಗ ಅದೇ ಮೋಸ್ಟ್ಲಿ ಸನ್ರೈಸಿಂದ ಜಾಸ್ತಿ ಹೀಟ್ ಆಗಿಬಿಟ್ಟು ಫೋನು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಅದು ಆಪ್ರೇಟಂಗೆ ಮಾಡೋಕ್ಕಾಗಿಲ್ಲ. ಇಟ್ ಹ್ಯಾಸ್ ಟು ಕೂಲ್ ಡೌನ್ ಅಂತ ಬಂದುಬಿಡ್ತು. ಅಷ್ಟೇ ಫ್ರೆಂಡ್ಸ್, ಇದೇ ಒಂದು ಚಿಕ್ಕ ಬುಲೆಟ್ ರೈಡ್ ವ್ಲಾಗು. ಆದಷ್ಟು ಬೇಗ ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ಲವ್ ಯು ಆಲ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಸಿ ಯು. ಬಾಯ್.